ಇಲ್ಲ ಸರ್, ಇದು ಇವತ್ತು ಈ ರುಪಿ ಡಿಪ್ರಿಶಿಯೇಟ್ ಆಗ್ತಾ ಇರುವಾಗ ಒಳ್ಳೆ ಪಾಯಿಂಟ್ ನ ನೋಡ್ಬೇಕು. ಎಣ್ಣೆ ಏರ್ಸಿದ್ರು 88 ಕೆಳಗಡೆ ಬಿಟ್ಬಿಟ್ರು. ಈಗ 88ಇಂದ 89 ಈಗ ಒಂದು $10 ಬಿಲಿಯನ್ ಖರ್ಚು ಮಾಡ್ತಾರಾ ಇಲ್ವಾ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಈಗ ಇನ್ನೂ ಒಂದು $10 ಬಿಲಿಯನ್ ತೆಗಿಬೇಕು ಅಂತ ತೆಗೆದ್ರು ಅಂದರೆ ಇದು ಕ್ವಿಕ್ ಆಗಿ ಏರೋದಿಲ್ಲ. ಇಲ್ಲ ಹೋದ್ರೆ ಹೋಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ 90ಕ್ಕೆ ಇಳಿಸ್ಬಿಟ್ರು ಅಂತಂದ್ರೆ ರೌಂಡ್ ಆಫ್ ಒಂದು ನಂಬರ್ ಇದೆ. ಈಗ ರೌಂಡ್ ನಂಬರ್ಸ್ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ 87, 89 ಎಲ್ಲ ಅನ್ಲಕ್ಕಿ ನಂಬರ್. ಅದರಿಂದ 19ನಲ್ಲಿ ನೋಡೋಣ ಅಂತ ಹೇಳ್ಬೋದು. ಓ ಜಾಲಿನೇ. ಓಕೆ ಸರ್. ಸೊ ಅದು ಇಳಿತಾ IT ಸ್ಟಾಕ್ಸ್ಗೆ ಒಳ್ಳೇದು. ಓಕೆ ಸರ್. ಗ್ರೋ IPO ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನ್ ಬಂದು ಒಂದು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನಾನು ಇನ್ವೆಸ್ಟ್ ಮಾಡ್ತಾ ಇರುವಂತ ಒಂದು IPO ಬರ್ತಾ ಇರೋವಾಗ ಹೇಳಿದ್ನಲ್ಲ ICICI ವಿಷಯದಲ್ಲಿ ಪ್ರಾಬ್ಲಮ್ ಆಯ್ತು. ಒಂದು ಬ್ರೋಕರ್ ಆಗಿ ನಡ್ಸೋದಕ್ಕೆ ನಿನಗೆ ಕ್ಯಾಶೇ ಬೇಡ. ಅವನು ನಿನ್ನ ತಲೆನ ರೆಡಿ ಮಾಡಿ ಈಗ ಕೋಳಿ ಕುಯ್ಯೋ ಥರ ನಮ್ಮಮ್ಮ ಒಂದು ಹೇಳ್ತಾ ಇದ್ರು, ದೇವ್ರಿಗೆ ಅಂತ ಬೇಡ್ಕೊಂಡಿದ್ದು ದೇವಸ್ಥಾನದಲ್ಲಿ ಕಡಿದ್ರೇನು ಮನೆಯಲ್ಲೇ ಕಡಿದ್ರೇನು ಅಂತ. ಅದು ನಿಮಗೆ IPO ಹಾಕೋದಕ್ಕೆ ಅಂತ ಬಂದಂಥ ಒಂದು ಅಂಗಡಿ ಅದು, ರೈಟಾ? ಕಂಪನಿ ನಡ್ಸೋಕ್ಕೋಸ್ಕರ ಅಂತ ಬಂದಂಥ ಕಂಪ್ನಿ ಅಲ್ಲ ಅದು. ಅವನು ಈ ಅಡ್ವರ್ಟೈಸ್ಮೆಂಟು ಬೇರೆ ಎಲ್ಲಾನು ಒಂಥರ ಈಗ ಈ ಜೈನ್ ಸ್ಟ್ರೀಟ್ಗೆಲ್ಲ ದಾನ ಕೊಡೋದಕ್ಕೆ ಒಂದು ರೂಟ್ ಅದು. ಇದರಲ್ಲಿ ಮಂಗಾತಾಡಿ ಈ ಜೈನ್ ಸ್ಟ್ರೀಟು ಮೋತಿಲಾಲ್ ಕೂಲ್ ಮೂಲಕ ಮಂಗಾತಾಡಿ ಅದನ್ನು ಹೊಡ್ಕೊಂಡು ಹೋಗ್ಬಿಟ್ಟ, ರೈಟಾ? ಅದು ಹೋಗ್ಬಿಡ್ತು. ಅದರಲ್ಲಿ ಗ್ರೋ ಒಂದು ದೊಡ್ಡ ಕಾಂಟ್ರಿಬ್ಯೂಟರ್. 12.6 ಮಿಲಿಯನ್ ಯೂಸರ್ಸು ಮಂಗಾತಾಡಿನೇ ಬಿಟ್ಟಿದ್ದಾರೆ. ಆ ಮಂಗಾತ ದುಡ್ಡನ್ನು ಹೊಡೆದಂಥವನು ಜೈನ್ ಸ್ಟ್ರೀಟು. ಅದಕ್ಕೆ ಇದೊಂದು ರೂಟು. ಈಗ ಮಂಗಾತಾಡೋದಕ್ಕೆ ರೂಟ್ ಕೊಟ್ಟ ಅಲ್ವಾ, ಅವನೇ ಒಂದು ಪಬ್ಲಿಕ್ ಇಶ್ಯೂ ಹಾಕಿ ನಿನ್ನ ತಲೆನಲ್ಲಿ ಕಟ್ತಾನೆ. ಒಂದು ಬ್ರೋಕರ್ ಆಫೀಸ್ಗೆ ಯಾಕೆ ದುಡ್ಡು? ಇದರ $1 ಬಿಲಿಯನ್ 8,000 ಕೋಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ನಿಮ್ಮ ಸ್ಟ್ರಾಟಜಿನದೇ ನಿಮ್ನ ಕೇಳ್ತಾ ಇದ್ದೀನಿ. ನಾನ್ ತಗೊಳ್ಳೋಂತ ವಸ್ತು ಪಗಡೆ ಆಡ್ಲೇಬೇಡ ಅಂತೀನಿ. ಪಗಡೆ ಆಡೋದ್ ಬೇಡ ಅಂತೀರಾ? ಹೌದು, ಆಡ್ಬೇಡ ಅಂತೀನಿ. ಹಂಗ ಆಡ್ಬೇಕು ಅಂತ ಆಸೆ ಇದ್ರೆ ಟಾಟಾ ಕ್ಯಾಪಿಟಲ್ನ ತಗೊಂಡು ಚೆನ್ನಾಗಿ ಆಡಿ. ಅದಾದ್ಮೇಲೆ ನಾಯಕರು ಫಸ್ಟ್ ಆಫ್ 2026 ಅಲ್ಲಿ ಜಿಯೋ IPO ಬರುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ತೊಳ ಬಂತು ಅಂತ ಒಂದು ಕತೆ. ಅದೇ ಯಾವತ್ತಾದ್ರೂ ಒಂದಿನ ಬರುತ್ತಲ್ಲ ಸರ್, ಬಂದಾಗ ನೋಡ್ಕೊಳ್ಳೋಣ ಅಂತೀನಿ. ಕಾಲ ಝೀರೋ ಅಂತ ಒಂದ್ಸಲ ಹೇಳಿ ಬಂದು ಹೋಗಿ ತುಂಬಾ ಕಾಲ ಆಯ್ತು. AGM ಅಲ್ಲೂ ನೋಡು, ಅವ್ಳು ಹೇಳಿದೇನಾದ್ರು ನಡೆದಿದ್ಯಾ ಅಂತ ನೋಡು, ಆಮೇಲೆ ನಿನ್ನ ಹತ್ರ ತಗೊಂಡ್ ಬಾ. ನೆಕ್ ಡೇಟ್ 0 ಮಾಡ್ಬಿಡ್ತೀವಿ ಅಂತ ಹೇಳ್ದಾಗ ಸತ್ಯವಾಗ್ಲೂನು ಪರವಾಗಿಲ್ವಲ್ಲ ಅನ್ನೋ ತರ ಒಂದು ಥಾಟ್ ಇತ್ತು ಆಕ್ಚುಲಿ. ಆದ್ರೆ ಆ ತರ ಏನು ನಡೆದಿತ್ತರ ಅನ್ಸಲಿಲ್ಲ. ಯಜಮಾನ ಸರಿ ಇಲ್ಲ, ದೊಡ್ಡಪ್ಪ ಬೇರೆ ಕೋಪದಲ್ಲಿದ್ದಾರೆ, ತಮ್ಮನ್ನ ಇಡೀ ಕರೆದು ಎದುರಿಸ್ತಾ ಇದ್ದಾರೆ, ಆಯ್ತಾ? ಇದ್ರೂ ಕೂಡ ನೀವು ರಷ್ಯನ್ ಆಯಿಲ್ ಅಲ್ಲಿ ಸಂಪಾದನೆ ಮಾಡ್ತಾ ಇದ್ದೀರಾ. ಒಳ್ಳೆ ದುಡ್ಡು ಸರ್, ಒಳ್ಳೆ ದುಡ್ಡು. ಅದು ತುಂಬಾ ಜನರು ಕಣ್ಣು ಅದ್ರ ಮೇಲೆ ಬಿದ್ದಿದೆ, ರೈಟಾ? ಕಣ್ಣು ಬಿದ್ದಿದೆ. ಅದರಿಂದ ರಿಲಯನ್ಸ್ ರಿಟೇಲ್ ಬಗ್ಗೆ ಮಾತೇ ಆಡಿಲ್ಲ ಅವರು, ರೈಟಾ? ಅದರಿಂದ ಫಾಸ್ಟೆಸ್ಟ್ ಗ್ರೋಯಿಂಗ್ ಅದು ನಾವು ಹೇಳ್ಕೊಳ್ಳೋದೇನೆ ಅಲ್ವಾ ಬಾಸ್. 11,500 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಕಾಲದಲ್ಲಿ ವಿವೇಕ್ ಮಾತಾಡ್ತಾ ಇದ್ರು ತಮಿಳಲ್ಲಿ. ಹೌದೌದು. ಅದು ಜನರಿಗೆ ಅರ್ಥ ಆಗಲ್ಲ. ಜನರಿಗೆ ಅರ್ಥ ಆಗೋ ರೀತಿನಲ್ಲಿ ಮೈಲ್ಸ್ವಾಮಿ ಮಾತಾಡ್ತಾರೆ. ಹೌದೌದು. ಅದೇನೆ ನಿನ್ನೆ ನಡೆದಂತ ರಿಲಯನ್ಸ್ ಮೀಟಿಂಗು. ಇದು ನನಗೆ ಅರ್ಥ ಆಗಿಲ್ಲ, ಇದನ್ನ ಬಿಟ್ಬಿಡಪ್ಪ ಆ ತರಾನೇ ಇದು. ಓಕೆ ಸರ್. ಇದನ್ನ ನಾನ್ ಹೇಳಿಲ್ಲ, ಮಾರ್ನಿಂಗ್ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ. ಹಂಗಾರೆ ಫೋಟೋ ಹುಡ್ದು ಯಾವನಾರು ದುಡ್ಡು ಕೊಟ್ಟು ನೋಡ್ತಾನೆ ಅಂತಂದ್ರೆ ನೋಡ್ಲಿ ಸರ್. ಇದು ನೀವು ರಿಲಯನ್ಸ್ ನ ನಂಬಿಲ್ಲ, ಎಲ್ಲಾನು ನಂಬಿಲ್ಲ, ಅದು ಓಕೆ ಸರ್, ಅಂಡರ್ಸ್ಟುಡ್. ಅದೇ ಜಿಯೋ ಅನ್ನುವಂತ ಒಂದು ಟೆಲಿಕಾಂ ಕಂಪನಿ ಇವತ್ತು ಇಂಡಿಯಾ ಲೆವೆಲ್ ಅಲ್ಲಿ ಒಂದು ದೊಡ್ಡ ಕಂಪನಿ, ಅದನ್ನ ಒಪ್ಕೋತೀರಾ ಅಲ್ವಾ ಸರ್? ಒಪ್ಕೋತೀನಿ. ಎಸ್, ಅವ್ರ ಹತ್ರ 40ರಿಂದ 50 ಕೋಟಿ ಕಸ್ಟಮರ್ಸ್ ಇದ್ದಾರೆ. ಸರಿ. 140 ಕೋಟಿನಲ್ಲಿ ಅರೌಂಡ್ 30-40% ಕಸ್ಟಮರ್ಸ್ ಅವ್ರ ಹತ್ರ ಇದ್ದಾರೆ. ಸರಿ. ಅವರ ಡೇಟಾ ಅಲ್ಲ ಅವ್ರ ಹತ್ರ ಇದೆ. ಸರಿ. ಈ ಸೈಡ್ ಅನ್ನೇ ಅವರು ರಿಟೇಲ್ ಕಂಪನಿನೂ ಇಟ್ಟಿದ್ದಾರೆ. ಈ ಸೈಡ್ ಅಲ್ಲಿ ಡೇಟಾ ಆಫ್ ನಂಬರ್ಡ್ ಅಲ್ಲ ಅಲ್ವಾ, ಡೇಟಾ ಆಪ್ ಇಟ್ಟಿದ್ದಾರೆ ಅಂತಾನೆ ಇದೆ. ಆಪ್ ಯಾರ ಹತ್ರ ಇದೆ, ಸಿಸ್ಟಮ್ ಯಾರ್ದು, ಈಕೋ ಸಿಸ್ಟಮ್ ಯಾರ್ದು? ಇಲ್ಲ, ಇದು ನನ್ಗೆ ಅರ್ಥ ಆಗಿಲ್ಲ ಸರ್ ಈ ಪಾಯಿಂಟ್. ಫೋನಲ್ಲಿ ಡೇಟಾ ತಗೊಂತೀವಿ ಅಂತ ನೀನು ಹೇಳ್ದೆ ಅಲ್ವಾ, ಆ ಡೇಟಾ ಅಲ್ಲ ಸರ್ ನಾನು ಹೇಳಿದ್ದು, ಇದು ಪರ್ಸನಲ್ ಡೇಟಾ. ಆ ಡೇಟಾ ಅವನಿಗೆ ಹೆಂಗ್ ಹೋಗುತ್ತೆ? ಸುಮ್ಮನೆ ನಿಂದು ಆಧಾರ್ ಕಾರ್ಡ್ ಡೇಟಾನೇ ಇರುತ್ತೆ, ಆಧಾರ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ, ಅದು ಡೇಟಾನೇ ಅಲ್ವಾ ಸರ್? ಅದು ಡೇಟಾ ಅಲ್ಲ, ಅದು ಇನ್ನೊಬ್ಬ ಸಾಫ್ಟ್ವೇರ್ ಕೊಡ್ತಾನಲ್ಲ, ಸಾಫ್ಟ್ವೇರ್ ಹೆಸರೇನು? ಆಂಡ್ರಾಯ್ಡು, ಆಪಲ್. ಆಂಡ್ರಾಯ್ಡು, ಅವನ ಹತ್ರನೇ ಎಲ್ಲಾ ಡೇಟಾನು ಇರುತ್ತೆ.
ಜಿಮೇಲು, ಆಂಡ್ರಾಯ್ಡು, ಇವತ್ತು ನಿನ್ನ ರ್ಯಾಂಕಲ್ಲಿ ಎಷ್ಟು ದುಡ್ಡಿದೆ ಅನ್ನೋದನ್ನ ಕೂಡ ಅವನು ಹೇಳ್ತಾನೆ. ಹೌದು. ಈಗ ಅವನು ಡೇಟಾ ಇಟ್ಟಿದ್ದಾನೆ, ಅವನು $1 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ಕೂತ್ಕೊಂಡಿದ್ದಾನೆ. ಹೋಗಿ ಇದನ್ನೆಲ್ಲ ಕಂಪೇರ್ ಮಾಡಿ ಏನೋ ಹೇಳಿ ನಾನು ಸಾಫ್ಟ್ವೇರ್ ಮಾಡ್ತೀನಿ, ನಾನೇ ಮಾಡ್ತೀನಿ, ಅದು ಇದಂತ ಏನೋ ಮಾತಾಡ್ಕೊಂಡಿರೋದೇನೆ. ಸರ್ ನೀವು ಒಪ್ಕೊಳ್ಳೋದೇ ಇಲ್ಲ ಸರ್. ಓಕೆ ಸರ್, ನಾನು ಸ್ಟ್ರೈಟ್ ಆಗಿ ನನ್ನ ಪ್ರಶ್ನೆಗೆ ಬಂದ್ಬಿಡ್ತೀನಿ ಸರ್. ಸರಿಪ್ಪ, ನಾನು ಹೇಳೋದು ಸರಿ ಇಲ್ಲ. ಜನವರಿ 1ನೇ ತಾರೀಕಿಂದ ಈಗ ಸೆಪ್ಟೆಂಬರ್ವರೆಗೂ ರಿಲಯನ್ಸ್ ಏನು ಮಾಡಿದೆ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ನೀನು ಹೇಳು ಫಸ್ಟು. ಝೂಡಿಯೋ ಎಷ್ಟು ಮಾರ್ತಾ ಇದೆ? ನಿನ್ನ ಥರ 25 ವರ್ಷದ ಹುಡುಗರು ಝೂಡಿಯೋಗೆ ಹೋಗಿ ತಗೋತಾ ಇದ್ದಾರಾ, ಇಲ್ಲ ಅಜಿಯೋಗೆ ಹೋಗಿ ತಗೋತಾ ಇದ್ದಾರಾ? ಝೂಡಿಯೋನೇ, ಅದರ ಸಂದೇಹನೇ ಇಲ್ಲ ಇಲ್ಲ ಸರ್. ಅಲ್ವಾ? ಇಲ್ಲ ಅಲ್ವಾ? ಅಜಿಯೋ ಇಸ್ ಟೂ ಕಾಸ್ಟ್ಲಿ. ಸ್ಟಾಕ್ ಮಾರ್ಕೆಟ್ ರೇಟ್ ಹೇಳ್ಬಿಡತ್ತೆ ಅಲ್ವಾ? ಎಸ್. ಟೈಟನ್ ಸಕ್ಸಸ್ಫುಲ್ ಆಗಿದೆಯಾ, ಇಲ್ಲ ಜಿಯೋ ಸಕ್ಸಸ್ಫುಲ್ ಆಗಿದೆಯಾ? ಟೈಟನ್ ಇದೆಯಾ? ಅಮೆಝಾನಲ್ಲಿ ಸಾಮಾನುಗಳನ್ನ ತಗೋತೀಯಾ, ಇಲ್ಲ ಜಿಯೋನಲ್ಲಿ ತಗೋತೀಯಾ? ಅಮೆಝಾನ್. ನಿಮ್ಮ ಊರಲ್ಲಿ ಹೊರಗಡೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ತಗೊಳ್ಳೋಂಥವನು ಅಂತ ಕ್ಯೂನಲ್ಲಿ ನಿಂತು ತಗೊಳ್ಳೋರು ಡಿಮಾರ್ಟಲ್ಲಿ ಕ್ಯೂನಲ್ಲಿ ನಿಂತಾರ, ಇಲ್ಲ ಜಿಯೋ ಮಾರ್ಟಲ್ಲಿ ಕ್ಯೂನಲ್ಲಿ ನಿಂತಾರ? ಅದೇ ಆನ್ಸರ್. ನಾನೇ ಹೇಳ್ತಾ ಇಲ್ಲ, ಜನರುಗಳು ವಾಕಿಂಗಲ್ಲಿ ನಾನು ಹೇಳ್ತಾ ಹೌದೌದು ಇದ್ದೀನಿ. ಸತ್ಯನೇ. ನಾನ್ ನನ್ನ ಕಣ್ಣಿಂದ ನೋಡಿದ್ದನ್ನೇ ನಾನು ನಿಮ್ಗೆ ಉತ್ತರವಾಗಿ ಹೇಳ್ತಾ ಇದ್ದೀನಿ. ನನಗೆ ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ, ನನಗೆ ಕ್ರಿಕೆಟ್ ಆಡಬೇಕು ಅಂತಂದ್ರೆ ಈ ಕೈಯಿಂದ ಕ್ರಿಕೆಟ್ ಆಡೋದಕ್ಕೆ ಆಗಲ್ಲ. ಆದರೆ ಒಂದು ಬೈನಾಕ್ಯುಲರ್ನ ಇಟ್ಕೊಂಡು ಫುಲ್ಲಾಗಿ ಮ್ಯಾಚ್ ನೋಡಿ ಯಾರು ಏನು ಮಾಡ್ತಾರೆ ಅನ್ನೋದು ನನಗೆ ಗೊತ್ತು. ಈ ಇಂಡಿಯನ್ ಕಾರ್ಪೊರೇಟ್ ಬೈನಾಕ್ಯುಲರ್ನ 30 ವರ್ಷದಿಂದ ನೋಡ್ತಾ ಇದ್ದೀನಿ, 35 ವರ್ಷದಿಂದ ನೋಡ್ತಾ ಇದ್ದೀನಿ. ನೀವೊಂದು ಸೀಕ್ರೆಟ್ಸ್ ಹೇಳ್ತೀರಲ್ಲ, ಕೈ ಮೂವ್ಮೆಂಟ್ ನೋಡು ಅಂತ. 35 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾವ ಹೊತ್ತದಲ್ಲಿ ಯಾವ ಹಾವು ಇರುತ್ತೆ ಅನ್ನೋದು ನಮಗೆ ಗೊತ್ತು. B2B ಬೇರೆ, B2C ಬೇರೆ. ಇವೆಲ್ಲ B2Bನಲ್ಲಿ ಬರುತ್ತೆ. B2Bನಲ್ಲಿ ಟಾಟಾ ಕಮ್ಯುನಿಕೇಷನ್ಸ್ ಅಂತ ಒಂದು ಕಂಪನಿ ಇದೆ. ಅದರ ಬ್ಯಾಲೆನ್ಸ್ ಶೀಟ್ನ ನೋಡು, ಅಸೆಟ್ ನೋಡು, ಲೆಕ್ಕಾಚಾರ ನೋಡು. ಓಕೆ ಸರ್. ಅರ್ಥ ಆಗ್ತಾ ಇದೆಯಾ? ನಾನು ಒಂದು ಪ್ರಶ್ನೆನ ಜನಗಳು ಕೇಳ್ತಾರೆ, ಫಾರ್ಮ್ ಆಗಿ ಕೇಳ್ತಾರೆ ಅನ್ನೋದಕ್ಕೋಸ್ಕರನೇ ಈ ಪ್ರಶ್ನೆಗಳನ್ನೆಲ್ಲ ನಾನು ಕೇಳ್ದೆ. ನೀವು ಒಂದೇ ಏಟಲ್ಲಿ ಕ್ಲೀನ್ ಬೋರ್ಡ್ ಮಾಡ್ಬಿಟ್ರಿ. ಇದ್ರೂ ಕೂಡ ಈ ಪ್ರಶ್ನೆನ ಕೇಳ್ಬಿಡ್ತೀನಿ. ಜಿಯೋ ಈಗ IPO ಬಂದ್ರೆ ಪಗಡೆ ಆಡ್ಬೇಕಾ ಬೇಡ? ಅದನ್ನ ನಿನ್ನಿಷ್ಟ. ಅದನ್ನ ನಾವು ಮ್ಯಾನ್ಯುಪ್ಲೇಟ್ ಮಾಡ್ಬಿಡ್ತಾರೆ. ಎಷ್ಟು ದುರಾಸೆ ಮಾಡ್ತಾರೆ ಅನ್ನೋಂಥದ್ದು ಅವತ್ತು ನೋಡಿದ್ರೆ, ನಂಬರ್ ನೋಡಿದ್ರೇನೆ ಗೊತ್ತಾಗುತ್ತೆ. ಓಕೆ ಸರ್, ಡನ್, ಫೈನ್ ಸರ್. ಸೊ ಈ ವಾರ ಇಷ್ಟೇನೆ ಪ್ರಶ್ನೆಗಳು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಒತ್ತಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.